ಡಿಯರ್ ಸ್ಟೂಡೆಂಟ್ಸ್, ನಿಮ್ಮ ಫೈನಾನ್ಷಿಯಲ್ ಅಕೌಂಟಿಂಗ್ 3 ಅಲ್ಲಿ 4th ಯೂನಿಟ್ ಅಂದ್ರೆ 4ನೇ ಚಾಪ್ಟರ್ ಡೆತ್ ಆಫ್ ಅ ಪಾರ್ಟ್ನರ್. ನೀವೀಗಾಗಲೇ ರಿಟೈರ್ಮೆಂಟ್ ಮತ್ತು ಅಡ್ಮಿಷನ್ ಎರಡು ಚಾಪ್ಟರ್ ಕಲ್ತುಕೊಂಡಿದ್ದೀರಿ. ಅಂಡ್ ಯು ನೋ ದಟ್ ದೇರ್ ಆರ್ ಸರ್ಟನ್ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಟು ಬಿ ಮೇಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್. ಸೊ ಈವನ್ ವೆನ್ ದೆರ್ ಇಸ್ ಡೆತ್ ಆಫ್ ಅ ಪಾರ್ಟ್ನರ್ ಅಂದ್ರೆ ಡೆತ್ ಆಗುವಾಗ್ಲೂ ನಾವು ಕೆಲವೊಂದು ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಅನ್ನು ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಮಾಡ್ಲಿಕ್ಕೆ ಇರ್ತದೆ. Now, accounting treatment in the case of a death of a partner is similar to that of retirement. ಈಗಾಗಲೇ ರಿಟೈರ್ಮೆಂಟ್ ಅಲ್ಲಿ ಮಾಡಬೇಕಾದಂತಹ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಅನ್ನು ನೀವು ಕಲ್ತುಕೊಂಡಿದ್ದೀರಿ. ಸೊ ಸಾಧಾರಣವಾಗಿ ಅದೇ ರೀತಿಯ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಡೆತ್ ಆಫ್ ಅ ಪಾರ್ಟ್ನರ್ ಅಲ್ಲಿ ಬರ್ತದೆ. ಬಟ್ ಯು ನೋ ದಟ್ ಡೆತ್ ಇಸ್ ಡಿಫರೆಂಟ್ ಫ್ರಮ್ ರಿಟೈರ್ಮೆಂಟ್. So there are some differences relating to accounting adjustment also. The few differences are, in the case of a retirement of a partner, it can be planned to be effective from a particular date. ಅಂದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಆ ಫೈನಾನ್ಷಿಯಲ್ ಇಯರ್ ಅಕೌಂಟಿಂಗ್ ಇಯರ್ ಎಲ್ಲಿ ಕ್ಲೋಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಇಟ್ ಇಸ್ ದೇರ್ ಟಿಲ್ 31st ಡಿಸೆಂಬರ್ ತನಕ ಆ ಫೈನಾನ್ಷಿಯಲ್ ಇಯರ್ ಇದ್ರೆ 31st ಡಿಸೆಂಬರ್ಗೆ ಅವನು ರಿಟೈರ್ ಆಗುವ ಹಾಗೆ ಪ್ಲಾನ್ ಮಾಡಿಕೊಳ್ಬಹುದು. ಬಟ್ ಯು ನೋ ದಟ್ ಡೆತ್, ಓಕೆ, ಯು ಕೆನಾಟ್ ಪ್ಲಾನ್ ಎನಿಥಿಂಗ್. ಇಟ್ ಈಸ್ ವೆರಿ ಅನ್ಸರ್ಟೈನ್. ಅಂದ್ರೆ ಮೊದಲೇ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ವೆನ್ ಡೆತ್ ವಿಲ್ ಟೇಕ್ ಪ್ಲೇಸ್. ಸೊ ಆ ವರ್ಷದ ಯಾವುದೇ ಸಂದರ್ಭದಲ್ಲಿ ಡೆತ್ ಆಗ್ಬಹುದು. ಇಟ್ ಮೇ ಆಕರ್ at any time during the year. So what happens when you cannot plan? Okay, in the retirement you have planned everything, but in death you cannot plan anything. So of death of a partner, ಆ ವರ್ಷದಲ್ಲಿ ಎಷ್ಟು ಸಮಯ ಅವನು ಇದ್ದ, ಓಕೆ, ಅಷ್ಟು ಸಮಯಕ್ಕೆ ಅವನಿಗೆ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, December 31st you close your business, right? You close your account financial year, and then if he was there for 3 months, January, February, March, ಓಕೆ, ಮಾರ್ಚ್ ಏಪ್ರಿಲ್ 1st ಗೆ ಡೆತ್ ಆದ್ರೆ ಆ 3 months ಅವನಿದ್ದ. ಸೊ 3 months ಅಲ್ಲಿ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಅದರಲ್ಲಿ ಅವನಿಗೆ ಶೇರ್ ಕೊಡ್ಬೇಕಾಗ್ತದೆ. ಸೊ that calculation is not there in the retirement, but you have some additional calculation to be made in the case of death of a partner. Now next thing is balance in the retiring partner's capital account. ನಾವು ಅವನ ಕ್ಯಾಪಿಟಲ್ ಅಕೌಂಟ್ ಮಾಡಿ ಅವನಿಗೆ ಏನೆಲ್ಲ ಕೊಡಬೇಕು ಅದನ್ನ ಅವನ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೇವೆ. ಅದೇ ರೀತಿ ಅವನಿಂದ ಏನೆಲ್ಲ ನಾವು ಫರ್ಮ್ ರಿಸೀವ್ ಮಾಡ್ಲಿಕ್ಕೆ ಉಂಟು ಅದು ಡೆಬಿಟ್ ಆಗ್ತದೆ. ಸೊ ಯು ವಿಲ್ ಬಿ ಏಬಲ್ ಟು ಅಸರ್ಟೈನ್ ದ ಫೈನಲ್ ಬ್ಯಾಲೆನ್ಸ್. ಕೊನೆಗೆ ಅವನಿಗೆ ನಾವು ಎಷ್ಟು ಹಣ ಕೊಡಬೇಕು ಎನ್ನುವುದನ್ನು ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ. ಆ ನಂತರ that amount will be paid to the retiring partner. ರಿಟೈರಿಂಗ್ ಪಾರ್ಟ್ನರ್ ಇರ್ತಾನೆ, ಅವನಿಗೆ ಕೊಡ್ತೇವೆ. But in the case of a death, you know that that partner is not there. So ಅವನಿಗೆ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ, but it will be paid to the representative, legal representative ಅಂತ ಹೇಳ್ತೇವೆ. ಅವನನ್ನೇ ನಾವು ಎಕ್ಸಿಕ್ಯೂಟರ್ ಅಂತ ಹೇಳ್ತೇವೆ. ಅಂದ್ರೆ ಡೆತ್ ಆಫ್ ಯಾರು ಡಿಸೀಸ್ಡ್ ಪಾರ್ಟ್ನರ್, ಯಾರು ಡೆತ್ ಆಗ್ತದೆ ಅವನನ್ನು ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳ್ತೇವೆ. ಸೊ ಅವನ ರೆಪ್ರೆಸೆಂಟೇಟಿವ್, okay, that person is known as executor, okay, or legal representative. ಸೊ ಅವನಿಗೆ ಡಿಸೀಸ್ಡ್ ಪಾರ್ಟ್ನರ್ಗೆ ಏನೆಲ್ಲ ಹಣ ಕೊಡ್ಲಿಕ್ಕೆ ಉಂಟು ಅದನ್ನು ನಾವು ಲೀಗಲ್ ರೆಪ್ರೆಸೆಂಟೇಟಿವ್ ಅಥವಾ ಎಕ್ಸಿಕ್ಯೂಟರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ದಟ್ ಈಸ್ ಸಮ್ ಡಿಫರೆನ್ಸಸ್. ಓಕೆ, ದರ್ ಆರ್ ಸಮ್ ಡಿಫರೆನ್ಸಸ್ ಬಿಟ್ವೀನ್ ಡೆತ್ ಅಂಡ್ ರಿಟೈರ್ಮೆಂಟ್, ಬಟ್ ಅದರ್ ಅಡ್ಜಸ್ಟ್ಮೆಂಟ್ಸ್, ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ ಇಸ್ ಸಿಮಿಲರ್. Now next is, you have to ascertain the total amount payable to the deceased partner. ಯಾರು ಡೆತ್ ಆಗ್ತಾರೆ ಅವರನ್ನು ನಾವು ಡಿಸೀಸ್ಡ್ ಪಾರ್ಟ್ನರ್ ಅಂತ ಹೇಳ್ತೇವೆ. ಸೊ ವಾಟ್ ಈಸ್ ದ ಟೋಟಲ್ ಅಮೌಂಟ್ ಪೇಯಬಲ್? ಯು ಹ್ಯಾವ್ ಟು ಟೇಕ್ ಡಿಫರೆಂಟ್ ಐಟಮ್ಸ್, ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೋಟಲ್. ಸೊ ವಾಟ್ ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್? ಅದರಲ್ಲಿ ಏನೆಲ್ಲ ಬರ್ತದೆ? ಫಸ್ಟ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಅಥವಾ ಅವರ ಕರೆಂಟ್ ಅಕೌಂಟ್ ಮೇಂಟೈನ್ ಮಾಡಿದ್ರೆ ಕರೆಂಟ್ ಅಕೌಂಟ್ ಅಲ್ಲಿರುವಂತಹ ಬ್ಯಾಲೆನ್ಸ್ ನಾವು ತೆಗೆದುಕೊಳ್ಬೇಕು. ನೆಕ್ಸ್ಟ್, ಹಿಸ್ ಶೇರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಇದ್ರ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ. ರಿಟೈರ್ಮೆಂಟ್ ಮತ್ತೆ ಅಡ್ಮಿಷನ್ ಸಂದರ್ಭದಲ್ಲೂ ನಾವು ರಿವ್ಯಾಲ್ಯೂಯೇಷನ್ ಮಾಡ್ತೇವೆ. ಅಸೆಟ್ ಮತ್ತು ಲಯಬಿಲಿಟಿಯನ್ನು ರಿವ್ಯಾಲ್ಯೂಯೇಷನ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಏನಾದ್ರೂ ಪ್ರಾಫಿಟ್ ಅಥವಾ ಲಾಸ್ ಬಂದಿದ್ರೆ ಅದರಲ್ಲಿ ಪ್ರತಿಯೊಬ್ಬ ಪಾರ್ಟ್ನರಿಗೂ ಶೇರ್ ಕೊಡ್ತೇವೆ. ಹಾಗೆ ಡಿಸೀಸ್ಡ್ ಪಾರ್ಟ್ನರಿಗೂ ಅದರಲ್ಲಿ ಶೇರ್ ಸಿಗ್ತದೆ. share in the undistributed profit or loss, that is reserve fund, general reserve, ಇಂತಹ ಯಾವುದೇ ಒಂದು ಐಟಮ್ ಇದ್ರೂ ಅದರಲ್ಲಿ ಡಿಸೀಸ್ಡ್ ಪಾರ್ಟ್ನರಿಗೆ ಶೇರ್ ಕೊಡ್ಬೇಕಾಗ್ತದೆ.
his share of goodwill of the firm. So the treatment is similar to ರಿಟೈರ್ಮೆಂಟ್. ರಿಟೈರ್ಮೆಂಟ್ ಅಲ್ಲಿ ಯಾವ ರೀತಿ ಗುಡ್ ವಿಲ್ ಟ್ರೀಟ್ಮೆಂಟ್ ಮಾಡ್ತೇವೆ ಅದೇ ರೀತಿಯ ಗುಡ್ ವಿಲ್ ಟ್ರೀಟ್ಮೆಂಟ್ ಡೆತ್ ಆಫ್ ಅ ಪಾರ್ಟ್ನರ್ ಅಲ್ಲೂ ನಾವು ಮಾಡಬೇಕು. ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಹಿಸ್ ಸ್ಯಾಲರಿ, ಕಮಿಷನ್ ಇಫ್ ಎನಿ ಟು ದ ಡೇಟ್ ಆಫ್ ಡೆತ್. ಇಲ್ಲಿ ನೋಡಿ, ಅವನು ಆ ಒಂದು ವರ್ಷದಲ್ಲಿ 3 months ಅಥವಾ 6 months ಇರ್ತಾನೆ. ಸೊ ಅಲ್ಲಿಯ ತನಕ, ಓಕೆ, ಡೆತ್ ಡೇಟ್ ತನಕ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಕಮಿಷನ್, ಸ್ಯಾಲರಿ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವನಿಗೆ ಅವನ ಲೀಗಲ್ ರೆಪ್ರೆಸೆಂಟೇಟಿವ್ಗೆ ಕೊಡ್ಬೇಕಾಗ್ತದೆ. ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಟು ಬಿ ಟೇಕನ್, ಶೇರ್ ಆಫ್ ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಸೊ ಆ ವರ್ಷದಲ್ಲಿ ಎಷ್ಟು ಸಮಯ ಇದ್ದ ಅಷ್ಟು ಸಮಯದ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿ ಅವನಿಗೆ ಅದರಲ್ಲಿ ಶೇರ್ ಕೊಡಬೇಕು. his share of joint life policy. So if the joint life policy is taken, so you will get the amount from the insurance company. So he will get the share. ಅದರಲ್ಲೂ ಅವನಿಗೆ ಶೇರ್ ಕೊಡಬೇಕಾಗ್ತದೆ. Next, to understand the accounting adjustment, I have taken here one problem. We have tall, medium and short. They are the partners in the firm, sharing profits and losses in 3:2:1. The balance sheet of the firm as on 31st December 2015 was as follows. So they have given you all the items, assets ಮತ್ತು liabilities ಕೊಟ್ಟಿದ್ದಾರೆ. ನಂತರ drawings by medium on 1st April 2016 from 1st April 2016 to 31st August 2016 ಅಂದ್ರೆ ಡೆತ್ ಸಂಭವಿಸುವುದು ಅಲ್ಲಿ you have here 1st September. ಸೊ ಅದರ ಪ್ರೀವಿಯಸ್ ಅಂದ್ರೆ 31st August ತನಕ ಎಷ್ಟು ಡ್ರಾಯಿಂಗ್ಸ್ ಮಾಡಿದಾನೆ ಅಲ್ಲಿಯ ತನಕದ್ದು ಎಲ್ಲಾ ಲೆಕ್ಕ ನಾವು ಮಾಡ್ಬೇಕಾಗ್ತದೆ ಟಿಲ್ ಹಿಸ್ ಡೆತ್. ಓಕೆ, ಸೊ ಹಿಸ್ ಡ್ರಾಯಿಂಗ್ ಇಸ್ 4,000. ಡೆತ್ ಆನ್ 1st September 2016. ಹಿಸ್ ಡಿಪೆಂಡೆಂಟ್ಸ್ ವರ್ ಎಂಟೈಟಲ್ಡ್ ಫಾರ್ ದ ಫಾಲೋವಿಂಗ್. ಅವನ ಕ್ಯಾಪಿಟಲ್ ಅಮೌಂಟ್ ಕೊಡ್ಬೇಕಾಗ್ತದೆ. ಆನ್ಯುವಲ್ ಕಮಿಷನ್, ಓಕೆ, he has to get the annual commission. So in that you have to calculate interest on capital to be taken and goodwill. So they have given you the method of calculation of goodwill also. Share in the profit till the date of death. Okay, how to calculate also is there based on the profits of the year just prior to his death. Furniture is revalued. So one of the asset is revalued. So you have to take the profit or loss on revaluation. Interest on drawings is 800. So that also has to be taken. The amount due to executor was paid immediately. So you need to calculate, transfer that amount to executor's account. ಅವನ executor account ಗೆ ಟ್ರಾನ್ಸ್ಫರ್ ಮಾಡಬೇಕು, ಯಾಕಂದ್ರೆ ಅವನಿಗೆ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಆ ನಂತರ executor ಗೆ ಎಲ್ಲಾ ಲೆಕ್ಕ ಮಾಡಿ executor ಗೆ ಹಣ ಕೊಡ್ತೇವೆ ನಾವು. So first one, see, first we need to calculate the total amount payable to the deceased partner. ಯಾರು ಡೆತ್ ಆಗಿದೆ ಅವರಿಗೆ ಒಟ್ಟು ಎಷ್ಟು ಹಣ ಕೊಡಬೇಕು ಎನ್ನುವುದನ್ನು ಅವನ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿದ್ರೆ ಅದನ್ನು ಸುಲಭವಾಗಿ ನಾವು ಕಂಡು ಹಿಡಿಬಹುದು. ಸೊ ದ ಫಸ್ಟ್ ಒನ್ ಇಸ್ ಹಿಸ್ ಕ್ಯಾಪಿಟಲ್ ಬ್ಯಾಲೆನ್ಸ್. ಓಕೆ, ಸೊ ವಿ ಹ್ಯಾವ್ ಇಟ್ ಇನ್ ದ ಬ್ಯಾಲೆನ್ಸ್ ಶೀಟ್. ಮೀಡಿಯಂ ಇಟ್ ಇಸ್ 35,000. ಸೊ ದ ಓಪನಿಂಗ್ ಬ್ಯಾಲೆನ್ಸ್ ವಾಸ್ 35,000. ಸೊ ದಿಸ್ ವಿಲ್ ಬಿ ಇದು ಫರ್ಮ್ ಅವನಿಗೆ ಕೊಡಬೇಕಾದಂತಹ ಹಣ. ಕ್ರೆಡಿಟ್ ಬ್ಯಾಲೆನ್ಸ್, ಸೊ ಐ ಹ್ಯಾವ್ ಟೇಕನ್ ಇಟ್ ಹಿಯರ್ ಆನ್ ದ ಕ್ರೆಡಿಟ್ ಸೈಡ್. Next, if there is current account, that amount also can be transferred to this account. Okay, a current account idre adra amount kuda illi ನಾವು ಟ್ರಾನ್ಸ್ಫರ್ ಮಾಡ್ತೇವೆ. Next is undistributed profits and losses. So what is it? It means the general reserve or a profit and loss account or a reserve fund. Intaha item idre, okay, they will get a share in it. Like it will be there on the liability side. ಹೆಚ್ಚಿನ ಸಂದರ್ಭದಲ್ಲಿ liability side ಅಲ್ಲಿ ಇರ್ತದೆ. liability side ಇದ್ರೆ ಅದು undistributed profit. ಒಂದು ವೇಳೆ asset side ಅಲ್ಲಿ ಕೊಟ್ಟಿದ್ರೆ that is undistributed losses. Okay, profit and loss account asset side ಅಲ್ಲಿ ಕೊಟ್ಟಿದ್ರೆ that is undistributed losses. Now what we have to do? Undistributed profit reserve. ಈ 12,000 ಅಲ್ಲಿ ಡಿಸೀಸ್ಡ್ ಪಾರ್ಟ್ನರ್ ಇದು ಶೇರ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗ್ತದೆ ಅಂಡ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ದಟ್ ಟು ಹಿಸ್ ಕ್ಯಾಪಿಟಲ್ ಅಕೌಂಟ್. ಸೊ ಐ ಹ್ಯಾವ್ ಡನ್ ಇಟ್ ಹಿಯರ್. ಇಲ್ಲಿ ನೋಡಿ, ಬೈ ರಿಸರ್ವ್ 12,000, ಅವನ ಶೇರ್ 2/6. ಹೌ ಡಿಡ್ ಐ ಗೆಟ್ ದಿಸ್? ಇಟ್ ಇಸ್, ಸಿ, medium, tall, medium and short. 3:2:1. So 2 is the share of medium.
ಸೊ 3 plus 2 plus 1 is 6. 2 by 6 ಆಗ್ತದೆ. ಅವನ ಶೇರ್ ಎಷ್ಟು ಅಂತ ನೋಡುವಾಗ 2 by 6. So you have to use it in all the calculation. 2 by 6 into 12,000, that will give you 4,000. So now we have transferred his share of undistributed profit. ಅವನ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಇಲ್ಲಿ ನೋಡಿ ಕ್ಯಾಪಿಟಲ್ ಅಕೌಂಟ್ ರನ್ ಮಾಡ್ತಾ ಇದ್ದೇವೆ. ಸೊ ಏನೆಲ್ಲ ಫರ್ಮ್ ಅವನಿಗೆ ಕೊಡಬೇಕು, ಓಕೆ, ವಾಟ್ ಎವರ್ ದಟ್ ಫರ್ಮ್ ಹ್ಯಾಸ್ ಟು ಗಿವ್ ಟು ದಿಸ್ ಪಾರ್ಟ್ನರ್ ವಿಲ್ ಬಿ ಕ್ರೆಡಿಟೆಡ್. ಓಕೆ, ಏನೆಲ್ಲ ಅವನಿಗೆ ಕೊಡ್ಬೇಕು ಅದೆಲ್ಲವನ್ನು ಕ್ರೆಡಿಟ್ ಮಾಡ್ತೇವೆ. ಮತ್ತು ಅವನು ಫರ್ಮಿಗೆ ಏನಾದ್ರೂ ಕೊಡ್ಬೇಕಿದ್ರೆ that has to be debited. Okay, now next is revaluation of assets and liabilities. ಇದನ್ನು ನೀವು ರಿಟೈರ್ಮೆಂಟ್ ಅಡ್ಮಿಷನ್ ಸಂದರ್ಭದಲ್ಲೂ ಕಲ್ತುಕೊಂಡಿದ್ದೀರಿ. ಅಂದ್ರೆ ಯಾವ್ದಾದ್ರು ಅಸೆಟ್ ಅನ್ನು ರಿವ್ಯಾಲ್ಯೂ ಮಾಡುವಾಗ ಪ್ರಾಫಿಟ್ ಅಥವಾ ಲಾಸ್ ಬಂದಿದ್ರೆ ಅದನ್ನು ನಾವು ಎಲ್ಲ ಓಲ್ಡ್ ಪಾರ್ಟ್ನರ್ಸ್ ಗೆ ನಾವು ಹಂಚ್ತೇವೆ. ಓಕೆ, ಸೊ ಹಿಯರ್ there is one asset which is revalued, that is your furniture. Okay, it is revalued at rupees 36,000. What was the old value? Okay, it was 30,000. So 6,000. We find that the furniture value has increased. Increase ಆಗ್ತಾ ಉಂಟು. How do you get the increased amount? Okay, it is 30,000 minus 36. 36,000 minus 30,000, 6,000. So because there is increase, there is profit on revaluation. So when there is profit on revaluation, you need to credit it to the capital account. ಅಂದ್ರೆ revaluation account ತುಂಬಾ ಐಟಮ್ಸ್ ಇದ್ರೆ revaluation account ಮಾಡಿ ಅಲ್ಲಿಂದ ಬರುವಂತಹ ಫೈನಲ್ ಪ್ರಾಫಿಟ್ ಅಥವಾ ಲಾಸ್ ಅನ್ನು ಎಲ್ಲಾ ಪಾರ್ಟ್ನರ್ ಇದು ಕ್ಯಾಪಿಟಲ್ ಅಕೌಂಟ್ ಗೆ ಹಾಕ್ತೇವೆ. ಅದೇ ರೀತಿ ಡಿಸೀಸ್ಡ್ ಪಾರ್ಟ್ನರ್ ಆಲ್ಸೋ ವಿಲ್ ಗೆಟ್ ಅ ಶೇರ್ ಇನ್ ಇಟ್. ಅವನಿಗೂ ಒಂದು ಶೇರ್ ಕೊಡ್ತೇವೆ. ಸೊ ದಿಸ್ ಇಸ್ ದ ಐಟಮ್ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ಟೋಟಲ್ ಪ್ರಾಫಿಟ್ ಈಗ 6,000. ಬೇರೆ ಐಟಮ್ ರಿವ್ಯಾಲ್ಯೂಯೇಷನ್ ಆಗ್ಲಿಲ್ಲ, ಒಂದೇ ಐಟಮ್. ಸೊ ಡೈರೆಕ್ಟ್ ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೇನೆ. ಇಟ್ ಇಸ್ 2 by 6 which is 2,000. Okay, now next is goodwill. See, goodwill treatment is similar to retirement. ನಾವೇನ್ ಮಾಡ್ತೇವೆ ಅಂದ್ರೆ, first if you have any old value of goodwill in the balance sheet, that has to be written off. Okay, but here in this problem you do not have goodwill balance sheet ಅಲ್ಲಿ ಕೊಡ್ಲಿಲ್ಲ. ಸೊ ರೈಟ್ ಆಫ್ ಮಾಡುವ ಪ್ರಶ್ನೆ ಬರೋದಿಲ್ಲ. ಈಗ ನೆಕ್ಸ್ಟ್ ಏನಂದ್ರೆ, his share of goodwill, the goodwill of the firm is valued at 3 years purchase of the average profit of the last 3 preceding years. goodwill value ಎಷ್ಟು ಅಂತ ಕೊಡ್ಲಿಲ್ಲ, ಆದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡುವುದೆನ್ನುವುದನ್ನು ಅವರು ನಿಮ್ಗೆ ಕೊಟ್ಟಿದ್ದಾರೆ. ಯು ನೀಡ್ ಟು ಟೇಕ್ ದ ಈ ಹಿಂದಿನ 3 ವರ್ಷದ ಪ್ರಾಫಿಟ್ ತಕೊಂಡು ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಓಕೆ, ಸೊ ಫಸ್ಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಗುಡ್ವಿಲ್ ಟ್ರೀಟ್ಮೆಂಟ್ ಹಿಯರ್. ಸಿ, ಇನ್ ನಿಮ್ಮ ರಿಟೈರ್ಮೆಂಟ್ ಸಂದರ್ಭದಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಅದೇ ರೀತಿಯಲ್ಲಿ ಬರ್ತದೆ. ವಿದೌಟ್ ಟೇಕಿಂಗ್ ಗುಡ್ವಿಲ್ ಅಕೌಂಟ್ ತಕೊಳ್ಳೋದಿಲ್ಲ. ಓಕೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 10 ಗುಡ್ವಿಲ್ ಅಕೌಂಟ್ ತಕೊಳ್ಳೋದಿಲ್ಲ. ಅದರ ಬದಲಿಗೆ ಇಟ್ ಈಸ್ adjusted through capital account. goodwill is taken by adjusting it through capital account. capital account ಮೂಲಕ adjust ಮಾಡ್ತೇವೆ. how do we do that? See, you need to give the share to deceased partner. ಅವನಿಗೆ ಶೇರ್ ಕೊಡ್ಬೇಕಾಗ್ತದೆ. he has to get it. so his account has to be credited. okay, so that is what we have done. ಅವನ ಅಕೌಂಟ್ ಕ್ರೆಡಿಟ್ ಆಗ್ತದೆ ಡಿಸೀಸ್ಡ್ ಪಾರ್ಟ್ನರ್, ಬಿಕಾಸ್ ಅವನಿಗೆ ಕೊಡ್ಬೇಕು. ಹೂ ವಿಲ್ ಗಿವ್ ದಿಸ್ ಅಮೌಂಟ್? ಯಾರು ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ ಅಂದ್ರೆ, ಇಟ್ ಈಸ್ ದ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅವರ ಅಕೌಂಟ್ ಇಂದ ಹಣ ತೆಗಿತಾ ಇದ್ದೇವೆ. ಸಿ, ದೇರ್ ಅಕೌಂಟ್ ಇಸ್ ರಿಡ್ಯೂಸ್ಡ್, ಇಟ್ ಈಸ್ ಡೆಬಿಟೆಡ್, and you have to give this to the deceased partner. Remember, entry will be continuing partners capital account debtor to deceased partners capital account. Now the calculation is 3 years purchase of the average profit of the 3 preceding years. ಅಂದ್ರೆ ಈ ಹಿಂದಿನ 3 ವರ್ಷದನ್ನು ತೆಗೆದುಕೊಂಡು average profit ನಾವು ಕಂಡುಹಿಡಬೇಕು, which is nothing but 12,000 here. 3 years purchase means 3 times. So you need to multiply it with 3. That will give you 36,000. Now this is the total value of the goodwill of the firm. ಇಡೀ ಸಂಸ್ಥೆಯ ಟೋಟಲ್ ವ್ಯಾಲ್ಯೂ. ಅದರಲ್ಲಿ ಅವನ ಶೇರ್ ಎಷ್ಟಾಗ್ತದೆ ಅಂದ್ರೆ 36,000 into 2 by 6. This is his share. That will give you 12,000. So
entry will be medium share of goodwill is adjusted directly into the capital account. ರಿಟೈರ್ಮೆಂಟ್ ಸಂದರ್ಭದಲ್ಲೂ ಇದೇ ರೀತಿ ಮಾಡ್ತಾ ಇದ್ದೆವು. ಸೊ ಟಾಲ್ ಅಂಡ್ ಶಾರ್ಟ್ ಇದು ಅಕೌಂಟ್ ಅನ್ನು ನಾವು ಡೆಬಿಟ್ ಮಾಡಬೇಕು. ಡಿಸೀಸ್ಡ್ ಪಾರ್ಟ್ನರ್ ಅಂದ್ರೆ ಮೀಡಿಯಂ ಅವನ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡಬೇಕು. ಸೊ ಹೌ ಟು ಡಿವೈಡ್ ಇಟ್ ಬಿಟ್ವೀನ್ ದ ಟೂ ಕಂಟಿನ್ಯೂಯಿಂಗ್ ಪಾರ್ಟ್ನರ್, ಇಬ್ಬರ ನಡುವೆ ಹೇಗೆ ನಾವು ಹಂಚಿಕೆ ಮಾಡಬೇಕು. ಸೊ ಇಟ್ ಈಸ್ ಡಿವೈಡೆಡ್ ಇನ್ ಗೇನ್ ರೇಷಿಯೋ. ಓಕೆ, ಗೇನ್ ರೇಷಿಯೋ ಹಿಯರ್ ಇನ್ ದಿಸ್ ಕೇಸ್ ಇಟ್ ಈಸ್ same as the old ratio of the continuing partner 3:1. ಇದು ಇವರಿಬ್ಬರ ರೇಷಿಯೋ, ಅದೇ ಗೇನ್ ರೇಷಿಯೋ ಆಗ್ತದೆ. ಸೊ 12,000 ಅನ್ನು ಅವರಿಬ್ಬರಿಗೆ ನಾವು ಹಂಚಿ ಹಾಕ್ತೇವೆ. ಇಟ್ ಇಸ್ 3/4. 3 plus 1 is 4, right? So 3/4 and 1/4. You get this answer. So it is a gain to medium. His capital account is credited. It is contributed by tall and short. Two partners will contribute. ಅದು ಅವರಿಗೆ ಲಾಸ್. ಸೊ ಅವರ ಅಕೌಂಟ್ ಅನ್ನು ಡೆಬಿಟ್ ಮಾಡಬೇಕು. ಸೊ ಹೌ ಡು ವಿ ಡೂ ದ ಎಂಟ್ರೀಸ್ ಇನ್ ದ ಕ್ಯಾಪಿಟಲ್ ಅಕೌಂಟ್? ಈಗ ಬರೀ ಕ್ಯಾಪಿಟಲ್ ಅಕೌಂಟ್ ತೋರಿಸ್ತಾ ಇದ್ದೇನೆ ನೋಡಿ. ಸೊ ಎಂಟ್ರಿ ವಿಲ್ ಬಿ ಟಾಲ್ಸ್ ಕ್ಯಾಪಿಟಲ್ ಅಕೌಂಟ್, ಶಾರ್ಟ್ಸ್ ಕ್ಯಾಪಿಟಲ್ ಅಕೌಂಟ್, ಡೆಟರ್ ಟು ಮೀಡಿಯಮ್ಸ್ ಕ್ಯಾಪಿಟಲ್ ಅಕೌಂಟ್. ಮೀಡಿಯಮ್ಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ಕ್ರೆಡಿಟ್ ಮಾಡ್ತೇವೆ. ಇಟ್ ಇಸ್ ಕ್ರೆಡಿಟೆಡ್ ಬೈ ಟಾಲ್ಸ್ ಕ್ಯಾಪಿಟಲ್ ಅಕೌಂಟ್ ಬೈ ಶಾರ್ಟ್ಸ್ ಕ್ಯಾಪಿಟಲ್ ಅಕೌಂಟ್. ಟೋಟಲ್ 12,000 ಅಮೌಂಟ್ ಇಸ್ ಕ್ರೆಡಿಟೆಡ್. ಅವನ ಅಕೌಂಟಿಗೆ 12,000 ಅಮೌಂಟ್ ನಾವು ಕ್ರೆಡಿಟ್ ಮಾಡಿದ್ದೇವೆ. So that is the goodwill treatment. Interest on capital, salary, remuneration. Where the partnership deed provides for interest on capital. ಕೊಡಬೇಕು ಅಂತ ಹೇಳಿದ್ರೆ ಇದರಲ್ಲಿ the amount due to the deceased partner from the last balance sheet date. ಇದು ಯಾಕೆ ನಾವು ಮಾಡ್ತೇವೆ ಅಂದ್ರೆ, ಅದು ವರ್ಷದ ಕೊನೆಗೆ ಅವನು ಡೆತ್ ಆಗುದಿಲ್ಲ. ವರ್ಷದ ಯಾವುದೇ ಸಂದರ್ಭದಲ್ಲಿ 3 months, after 3 months or after 4 months ಡೆತ್ ಆಗ್ಬಹುದು. ಸೊ ಎಲ್ಲಿ ತನಕ ಅವನು ಇದ್ದ ಅಲ್ಲಿಯ ತನಕ ಎಲ್ಲಾ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಅದೇ ರೀತಿ ಪ್ರಾಫಿಟ್. ಓಕೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ರೈಟ್? ಸೊ interest on capital for the firm it is expense, so you need to debit it. Okay, and you are giving this to deceased partner, so avana account ige adu credit ಮಾಡಬೇಕಾಗ್ತದೆ. all interest on capital, salary, remuneration, anything that is payable to the deceased partner, firm ಇಂದ ಅವನಿಗೆ ಏನೆಲ್ಲ ಕೊಡಬೇಕು ಅದನ್ನ ಅವನ account ಗೆ ನಾವು credit ಮಾಡ್ತೇವೆ. so that is what we did here. Okay, now the calculation part. See, you have to go back to the problem once again. Interest on capital is 6% per annum, okay, and annual commission is 5,000. So 6% per annum, ಒಂದು ವರ್ಷಕ್ಕೆ per annum ಅಂದ್ರೆ how to calculate the interest on capital? It is, you have his opening capital balance, on a capital balance 35,000. ಅದರ ಮೇಲೆ 6%, 6/100. But he was there only for 8 months. How to calculate this? See, the balance sheet date is 31st December. 31st December ಗೆ ಆ ಇಯರ್, ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿದೆ. ಸೊ ಅಲ್ಲಿಯ ನಂತರ ಎಷ್ಟು ಸಮಯ ಅವನು ಇದ್ದ ಅಂತ ನಾವು ಲೆಕ್ಕ ಹಾಕ್ತೇವೆ. ಸೊ ಇಟ್ ಇಸ್ 1st September ಡೆತ್, ರೈಟ್? ಅವನು ಡೆತ್ ಆಗುದು 1st September, ಅಲ್ಲಿಯ ತನಕ ಲೆಕ್ಕ ಮಾಡ್ತೇವೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್. ಸೊ ಹಿ ವಾಸ್ ದೇರ್ ಫಾರ್ 8 months. 8 ತಿಂಗಳು ಅವನಿದ್ದ. ಸೊ 8 ತಿಂಗಳಿಗೆ ನೀವು 6%, 6/100 ಮಾಡುವಾಗ ನಿಮ್ಗೆ ಒಂದು ವರ್ಷದ್ದು ಸಿಗ್ತದೆ. ಆದ್ರೆ ಒಂದು ವರ್ಷದ್ದು ತಗೊಳ್ಬಾರ್ದು. ಯು ನೀಡ್ ಟು ಟೇಕ್ ಓನ್ಲಿ 8 months. ಯಾಕಂದ್ರೆ ಅವನು 8 ತಿಂಗಳು ಮಾತ್ರ ಬಿಸ್ನೆಸ್ ಅಲ್ಲಿ ಇದ್ದದ್ದು. ಓಕೆ, ಸೊ ವಿಲ್ ಗೆಟ್ 1,400. So you need to take that. See, this also has to be credited. Firm ಅವನಿಗೆ ಕೊಡಬೇಕಾದ ಅಮೌಂಟ್ ಎಲ್ಲವನ್ನು ನಾವು ಕ್ರೆಡಿಟ್ ಮಾಡ್ತೇವೆ. ಸೊ ಇದು ಕ್ರೆಡಿಟ್ ಆಗ್ತದೆ 1,400. ನೆಕ್ಸ್ಟ್ ಆನ್ಯುವಲ್ ಕಮಿಷನ್ ಅಂತ ಉಂಟು 5,000. ಒಂದು ವರ್ಷದ್ದು ಕಮಿಷನ್ 5,000. ಬಟ್ he was there only for 8 months, right? So you need to take, ಅದರಲ್ಲಿ 8 ತಿಂಗಳ ಕಮಿಷನ್ ಎಷ್ಟಾಗ್ತದೆ ಅಂತ ನಾವು ನೋಡ್ಬೇಕು. Because 5,000 is for 12 months. Then for 8 months, how much? It is 5,000 into 8 divided by 12. That will give you rupees 3,333. So who will have to give this? The firm will have to give this amount to the deceased partner. So once again, it is credited. Okay, 3,333. So what we have done, we have taken only the share of the deceased partner and we have credited all the amount to his capital account.
Next, drawings. See, drawings also, because he death takes place in between, ನಡುವಲ್ಲಿ ಎಲ್ಲಿಯೋ ಡೆತ್ ಆಗುವ ಸಂದರ್ಭದಲ್ಲಿ ಅಲ್ಲಿಯ ತನಕ ಎಷ್ಟು ಡ್ರಾಯಿಂಗ್ಸ್ ಮಾಡಿರ್ತಾನೆ, ಅದು ಡ್ರಾಯಿಂಗ್ಸ್ ಅಕೌಂಟ್ ಅಂತ ಓಪನ್ ಮಾಡಿರ್ತಾರೆ, ಅದರಲ್ಲಿ ಇರ್ತದೆ. ನಾವು ಫ್ರಮ್ ದ ಡ್ರಾಯಿಂಗ್ಸ್ ಅಕೌಂಟ್, ಓಕೆ, ಎಲ್ಲ ಫೈನಲ್ ಸೆಟಲ್ಮೆಂಟ್ ಆಗುವಾಗ ಡ್ರಾಯಿಂಗ್ಸ್ ಅಕೌಂಟ್ ಇಂದ ನಾವು ಕ್ಯಾಪಿಟಲ್ ಅಕೌಂಟ್ ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಇಫ್ ಎನಿ ಮೇಡ್ ಬೈ ದ ಡಿಸೀಸ್ಡ್ ಪಾರ್ಟ್ನರ್ ಫ್ರಮ್ ದ ಡೇಟ್ ಆಫ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್, ಈ ಹಿಂದಿನ ಬ್ಯಾಲೆನ್ಸ್ ಶೀಟ್ ಡೇಟ್ ಇಂದ ಅವನ ಡೆತ್ ಆಗುವ ತನಕ ಎಷ್ಟು ಡ್ರಾಯಿಂಗ್ಸ್ ಮಾಡಿದಾನೆ. ಡ್ರಾಯಿಂಗ್ಸ್ ಇಸ್ ವಾಟ್ ಹಿ ಹ್ಯಾಸ್ ವಿಡ್ಡ್ರಾನ್ ಫ್ರಮ್ ದ ಬಿಸ್ನೆಸ್ ಇಂದ ಅವನು ಎಷ್ಟು ವಿಡ್ರಾ ಮಾಡಿದಾನೆ, ದಟ್ ಇಸ್ ಡ್ರಾಯಿಂಗ್ಸ್. ಓಕೆ, to the date of the death should be debited. It is debited to his capital account because he has withdrawn it, right? So it will be debited. So entry is deceased partners capital account debit to deceased partners drawings account. Deceased partners drawings account ಅಲ್ಲಿ ಆ ಅಮೌಂಟ್ ಇರ್ತದೆ, ಅದನ್ನು ಈ ಕ್ಯಾಪಿಟಲ್ ಅಕೌಂಟ್ ಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಓಕೆ, there is a debit balance in drawings account. drawings account ಅಲ್ಲಿ ಯಾವತ್ತು ಡೆಬಿಟ್ ಬ್ಯಾಲೆನ್ಸ್ ಇರ್ತದೆ. When you transfer it, you need to credit drawings account and debit to be given to partner's capital account. So drawings account is thus closed by transferring the balance to deceased partner's capital account. On a drawings account kuda ee riti close ಮಾಡ್ತೇವೆ. So we have the entry on the debit side. ಅದೇ journal entry ಅನ್ನು posting ಮಾಡುವಾಗ ಈ debit side ಅಲ್ಲಿ ಬರ್ತದೆ amount. So this is the drawings. ಇದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ, ಅದನ್ನೇ ನಾನು ತಗೊಂಡಿದ್ದೇನೆ. Next, interest on drawings. See what he has withdrawn, adra mele avanu interest kodbeku. Okay, so where the partnership deed provides for interest on drawings, the interest on deceased partner's drawings from the date of the drawings to the date of death, yavaga avanu drawings madidane allinda date of death tanaka avanu interest kodbeku. It should be debited to his capital account. Both drawings and interest on drawings ಎರಡನ್ನು ನಾವು ಅವನ ಕ್ಯಾಪಿಟಲ್ ಅಕೌಂಟ್ ಗೆ ಡೆಬಿಟ್ ಮಾಡ್ತೇವೆ. ಬಿಕಾಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಟ್ ಈಸ್ ಲೈಕ್ ಹಿ ಹ್ಯಾಸ್ ಟು ಗಿವ್ ದಿಸ್ ಅಮೌಂಟ್ ಟು ಬಿಸ್ನೆಸ್, ಅವನು ಆ ಅಮೌಂಟ್ ಅನ್ನು ಬಿಸ್ನೆಸ್ ಗೆ ಕೊಡಬೇಕು. ಸೊ ದ ಎಂಟ್ರಿ ವಿಲ್ ಬಿ ಡೆಬಿಟ್ ಡಿಸೀಸ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇಸ್ ಅನ್ ಇನ್ಕಮ್ ಫಾರ್ ದ ಬಿಸ್ನೆಸ್ ನಾಮಿನಲ್ ಅಕೌಂಟ್, ಸೊ ಇಟ್ ಇಸ್ ಕ್ರೆಡಿಟೆಡ್. ಈಗ ನೀವು ಎರಡು ಉಂಟು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎನ್ನುವುದು ಬಿಸ್ನೆಸ್ ಗೆ ಎಕ್ಸ್ಪೆನ್ಸ್ ಆಗ್ತದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎನ್ನುವುದು ಅವನು ಕೊಡಬೇಕು, ಸೊ ಇಟ್ ಇಸ್ ಅನ್ ಇನ್ಕಮ್ ಫಾರ್ ದ ಬಿಸ್ನೆಸ್. ಓಕೆ, ಟ್ರೀಟ್ಮೆಂಟ್ ಬೇರೆ ಬೇರೆ ರೀತಿ ಉಂಟು. ಸೊ ಸಿ ಹೌ ಐ ಹ್ಯಾವ್ ಟೇಕನ್ ಇಟ್ ಹಿಯರ್ ಆನ್ ದ ಕ್ಯಾಪಿಟಲ್ ಅಕೌಂಟ್. ಇಟ್ ಈಸ್ ಡೆಬಿಟೆಡ್ ಟು ಮೀಡಿಯಮ್ಸ್ ಕ್ಯಾಪಿಟಲ್ ಅಕೌಂಟ್ 800 rupees. ಓಕೆ, ದಿಸ್ ಇಸ್ ಆಲ್ಸೋ ದೇರ್ ಇನ್ ದ ಪ್ರಾಬ್ಲಮ್, ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಅದನ್ನೇ ನಾನು ತಗೊಂಡೆ. ನೆಕ್ಸ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಫಿಟ್ ಅಪ್ ಟು ದ ಡೇಟ್ ಆಫ್ ಡೆತ್. ಪ್ರಾಫಿಟ್ ಫ್ರಮ್ ದ ಡೇಟ್ ಆಫ್ ದ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಟು ದ ಡೇಟ್ ಆಫ್ ಡೆತ್. ಈ ಹಿಂದಿನ ಬ್ಯಾಲೆನ್ಸ್ ಶೀಟ್ ದಿನದ ತನಕ. ಸಿ ವಾಟ್ ಈಸ್ ದ ಬ್ಯಾಲೆನ್ಸ್ ಶೀಟ್ ಡೇಟ್? ಯು ಕ್ಯಾನ್ ಗೋ ಬ್ಯಾಕ್ ಟು ದ ಪ್ರಾಬ್ಲಮ್. ದ ಡೇಟ್ ಇಸ್ 31st December 2015. ಅಲ್ಲಿಯ ತನಕ ಎಷ್ಟು ಪ್ರಾಫಿಟ್ ಕೊಡಬೇಕು ಅವರಿಗೆ ಎಲ್ಲವೂ ಆ ಅಕೌಂಟಿಗೆ ಹೋಗಿರ್ತದೆ, ಅವರ ಕ್ಯಾಪಿಟಲ್ ಅಕೌಂಟಿಗೆ. ಓಕೆ, 31st December 2015 ಡೇಟ್ ತನಕ. ಆ ನಂತರದ ಪ್ರಾಫಿಟ್ ಏನಾದ್ರೂ ಪ್ರಾಫಿಟ್ ಅರ್ನ್ ಮಾಡಿದ್ರೆ ಆ ಕ್ಯಾಲ್ಕುಲೇಷನ್ ಆಗಿರುವುದಿಲ್ಲ. ಓಕೆ, ಇಟ್ ವಿಲ್ ಬಿ ಡನ್ ಅಟ್ ದ ಎಂಡ್ ಆಫ್ ದ ಇಯರ್, ವರ್ಷದ ಕೊನೆಗೆ ಮಾಡೋದು ನಾವು. ಸೊ ನಡುವಲ್ಲಿ ಡೆತ್ ಆದ್ರೆ, ಓಕೆ, ಡೆತ್ ಆದ್ರೆ ಆ ದಿನದ ತನಕ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದ್ದೇವೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಅದರಲ್ಲೂ ಅವನಿಗೆ ಶೇರ್ ಕೊಡಬೇಕು. ಸೊ ಡೆತ್ ಹಿಯರ್ ಸಿ 31st December 2015 ಇದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಡೆತ್ ಆಗುದು 1st September 2016 ಗೆ. ಸೊ ಡೆತ್ ಆಗುವ ತನಕದ್ದು ಎಷ್ಟು ಪ್ರಾಫಿಟ್ ಬಿಸ್ನೆಸ್ ಅರ್ನ್ ಮಾಡಿದೆ ಅದರಲ್ಲಿ ಅವನಿಗೂ ಶೇರ್ ಕೊಡ್ಬೇಕಾಗ್ತದೆ. ಸೊ ವಿ ಹ್ಯಾವ್ ಹಿಯರ್ ಕ್ಯಾಲ್ಕುಲೇಷನ್. Drawings and then yes, interest on drawings, profit up to the date of death. Profit will be calculated on the basis of the previous year's profit. ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟ ಇನ್ಸ್ಟ್ರಕ್ಷನ್ ಪ್ರಕಾರ see actual profit cannot be ascertained. It will be done at the end of the year. So we estimate, okay, ಒಂದು ಅಂದಾಜು ಮಾಡ್ತೇವೆ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿರಬಹುದು ಅಂತ. So actual profit cannot be calculated now at the time of death. So you are doing with the estimation. So ಆ ರೀತಿ ಎಸ್ಟಿಮೇಷನ್ ಹೇಗೆ ಮಾಡ್ಬೇಕಂತ ಕೊಟ್ಟಿದ್ದಾರೆ. On the basis of the previous year's profit or the average of the previous
2 or 3 years profit as the basis. ಇಲ್ಲಿ ಯಾವ್ದಾದ್ರು ಒಂದು ಬೇಸಿಸ್ ಅನ್ನು ತೆಗೆದುಕೊಳ್ಬಹುದು. ಹಿಂದಿನ 3-4 ವರ್ಷದನ್ನು ಬೇಸಿಸ್ ಆಗಿ ತೆಗೆದುಕೊಳ್ಬಹುದು ಅಥವಾ 1 ವರ್ಷದನ್ನು ತಗೊಳ್ಬಹುದು. ಸೊ ದಟ್ ಡಿಪೆಂಡ್ಸ್ ಅಪಾನ್ ದ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್. ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ರೀತಿ ಮಾಡ್ಬೇಕಾಗ್ತದೆ. ಓಕೆ, ಸೊ deceased partner has a right to claim his share of such profit up to the date of death. So because it is an estimation, we take profit and loss suspense account ತಗೊಳ್ತೇವೆ, profit and loss account ತಗೊಳ್ಳೋದಿಲ್ಲ. ಅದೇ ಆಕ್ಚುಯಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ತಗೊಂಡ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇ ತಗೊಳ್ಬಹುದು. ಆದ್ರೆ ಇಲ್ಲಿ ಎಸ್ಟಿಮೇಷನ್, ಸೊ ವಿ ಟೇಕ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು deceased partner's capital account. Once again, deceased partner's capital account will be credited if there is profit. Now, what we have in this problem, okay? ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂತ ನೋಡಿಕೊಳ್ಳುವ ಪ್ರಾಬ್ಲಮ್ ಅಲ್ಲಿ. So we have share in profit till the date of death based on the profits of the year just prior to his death. ಈ ಹಿಂದಿನ ವರ್ಷ ಎಷ್ಟು ಪ್ರಾಫಿಟ್ ಅರ್ನ್ ಮಾಡಿದ್ದಾರೆ ಅದನ್ನೇ ಆಧಾರವಾಗಿ ಹಿಡಿದುಕೊಂಡು ನಾವು ಈ ವರ್ಷದ ಪ್ರಾಫಿಟ್ ಅನ್ನು ಎಸ್ಟಿಮೇಟ್ ಮಾಡಬೇಕು. ಓಕೆ, ಸೊ ವಾಟ್ ವಾಸ್ ದ ಪ್ರಾಫಿಟ್ ಅರ್ನ್ಡ್ ಇನ್ ದ ಲಾಸ್ಟ್ ಇಯರ್? ಇಟ್ ಇಸ್ 12,000. ಸೊ ದಿಸ್ ಇಸ್ ಫಾರ್ 1 year, ರೈಟ್? ಸೊ ನಾವು ಬೇಸ್ಡ್ ಆನ್ ದಟ್ ಯು ನೀಡ್ ಟು ಎಸ್ಟಿಮೇಟ್. ಈ ಹಿಂದಿನ ವರ್ಷದ ಪ್ರಾಫಿಟ್ ಅನ್ನು ತೆಗೆದುಕೊಂಡು ಈ ವರ್ಷ ಅಂದಾಜು ಎಷ್ಟು ಪ್ರಾಫಿಟ್ ಗಳಿಸಿರ್ಬೋದು ಈ 8 ತಿಂಗಳಲ್ಲಿ ಎನ್ನುವುದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು.